ಆಂಧ್ರಪ್ರದೇಶದ ಕದರಿ ನರಸಿಂಹಸ್ವಾಮಿಯ ಮೂಲ ದೇವರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂಡಕನಹಳ್ಳಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಇಲ್ಲಿ ಬ್ರಹ್ಮ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು, ಈ ಕಾರ್ಯಕ್ರಮವು ದಾನಿಗಳಾದ ಧನಗೋಪಾಲ್ ರವರ ಸಾರಥ್ಯದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಈ ದೇವಾಲಯದ ಹಿನ್ನೆಲೆ ಗಮನಿಸಿದರೆ ಸುಮಾರು ವರ್ಷಗಳ ಹಿಂದೆ ಕಂಡಕನಹಳ್ಳಿ ಗ್ರಾಮದಿಂದ ಕದರಿ ನಗರಕ್ಕೆ ಮದುವೆಯಾಗಿ ಹೋದ ಮಹಿಳೆಯೊಬ್ಬಳು ತನ್ನ ಗ್ರಾಮದಲ್ಲಿ ಪ್ಲೇಗ್ ರೋಗ ಉಲ್ಬಣಿಸಿದಾಗ ಕದರಿಯಲ್ಲಿ ನೆಲೆಸಿದ್ದ ನರಸಿಂಹಸ್ವಾಮಿಯ ಮೂಲ ವಿಗ್ರಹವನ್ನು ಅಪಹರಿಸಿ ತನ್ನ ತವರು ಮನೆಗೆ ತಂದು ಪ್ರತಿಷ್ಠಾಪಿಸಿದಳು. ನಂತರ ಗ್ರಾಮಸ್ಥರು ಪ್ಲೇಗ್ನಿಂದ ಮುಕ್ತಿ ಪಡೆದರು ಎಂಬ ಪ್ರತೀತಿ ಇದೆ. ಇದು ಇಲ್ಲಿನ ಜನರ ನಂಬಿಕೆಯಾಗಿದ್ದು, ಶಿಥಿಲಾವಸ್ಥೆ ತಲುಪಿದ ಈ ದೇವಾಲಯದ ಜೀರ್ಣೋದ್ಧಾರವನ್ನು ಬೆಂಗಳೂರಿನ ನಿವಾಸಿಯಾದ ಧನಗೋಪಾಲ್ ರವರು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆರವೇರಿಸಿದ್ದಾರೆ. ದೇವಾಲಯವನ್ನು ಸಂಪೂರ್ಣವಾಗಿ ಸುಸರ್ಜಿತಗೊಳಿಸಿದ್ದ ಕೀರ್ತಿ ಅವರಿಗೆ ಸಲ್ಲಿದ್ದು, ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಇಲ್ಲಿ ಬ್ರಹ್ಮ ರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗಿದೆ. ರಥೋತ್ಸವದ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ನಗರಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇಲ್ಲಿ ನೆರೆದ ಭಕ್ತರು ತಾವು ಕೇಳಿಕೊಂಡ ಕೋರಿಕೆಗಳು ಶೀಘ್ರದಲ್ಲೇ ಈಡೇರುವ ಎಂಬ ನಂಬಿಕೆ ಕೂಡ ಹೊಂದಿದ್ದು, ಈ ಬಾರಿಯ ರಥೋತ್ಸವದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತಮಟೆ, ನಗಾರಿ ವಾದನ, ದೇವರ ಮೆರವಣಿಗೆ, ಉತ್ಸವ ಪಲ್ಲಕ್ಕಿ ಹಾಗೂ ರಥೋತ್ಸವವನ್ನು ಗ್ರಾಮದ ರಾಜಬೀದಿಗಳಲ್ಲಿ ನಡೆಸಲಾಗಿತ್ತು. ಈ ಮೂಲಕ ಗ್ರಾಮಸ್ಥರಲ್ಲಿ ಭಕ್ತಿಯ ಭಾವವನ್ನು ಮೂಡಿಸಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕಂಡಕನಹಳ್ಳಿ ಒಂದು ಬ್ರಹ್ಮರಥೋತ್ಸವ ಅಂತಂದ್ರೆ ಇಡೀ ತಾಲೂಕಿಗೆ ಒಂಥರ ಫೇಮಸ್. ಏನ್ ಇಲ್ಲಿನ ಮಹತ್ವ ಏನು? ಇಲ್ಲಿನ ಮಹತ್ವ ಬಂದು ಆ ನರಸಿಂಹಸ್ವಾಮಿನೇ ಎಲ್ರಿಗೂ ಇದು ದೈವ ಇದು ತೋರಿಸಿ ಎಲ್ರು ಬರ್ಸ್ಕೊಂತ ಇದಾರೆ ಇಲ್ಲಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುವಂತ ಒಂದು ಅದು ನಮ್ಮ ಕೈಯಲ್ಲಿಲ್ಲ. ದೇವರು ಕದ್ರಿ ನರಸಿಂಹಸ್ವಾಮಿ ಅಂತ ಕದ್ರಿಯಿಂದ ಬಂದಂತ ಸ್ವಾಮಿ. ಯಾವುದೋ ಕಾಲದಲ್ಲಿ ನಮ್ಮ ಹೆಣ್ಮಗಳನ್ನ ನಾವು ಕದ್ರಿಗೆ ಅಂತ ಅಲ್ಲಿಗೆ ಮದುವೆ ಮಾಡಿಕೊಟ್ಟಾಗ ಕಾರಣಾಂತರಗಳಿಂದ ಇಲ್ಲಿ ಅವರ ಒಂದು ಕುಟುಂಬ ಏನು ಪ್ಲೇಗ್ ಮಾರಿ ಅಂತ ಆ ಕಾಲದಲ್ಲಿ ಬಂದಂತ ಪ್ಲೇಗ್ ಮಾರಿನಲ್ಲಿ ಅವ್ರ ಕುಟುಂಬ ಇಲ್ಲಿ ಎಲ್ಲ ಮರಣವಂತಾರೆ. ಆ ಒಂದು ಇದರಲ್ಲಿ ಆ ಹೆಣ್ಮಗಳು ನಮ್ಮ ಊರಲ್ಲಿ ನಮ್ದೇನಾದ್ರೂ ಒಂದು ಗುರುತು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕದ್ರಿಯಿಂದ ಮೂಲ ದೇವ್ರನ್ನ ಇಲ್ಲಿಗ ನಮ್ಮ ಕಂಡಕನಹಳ್ಳಿ ನರಸಿಂಹಸ್ವಾಮಿ ಏನಿದೆ, ಈ ದೇವರು ಮೂಲ ಕದ್ರಿ. ಅಲ್ಲಿಂದ ಆ ದೇವ್ರನ್ನ ಆ ದೇವಸ್ಥಾನದಿಂದ ಅಪಹರಿಸ್ಕೊಂಡು ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಈ ದೇವಸ್ಥಾನದ ಒಂದು ಇತಿಹಾಸ. ಸುಮಾರು ವರ್ಷಗಳಿಂದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾನೆ ಇತ್ತು. ಇತ್ತೀಚೆಗೆ ಒಂದು 4-5 ವರ್ಷಗಳ ಹಿಂದೆ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಾಗ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಎಲ್ಲ ಕೀರ್ತಿನೂ ನಮ್ಮ ದೇವಸ್ಥಾನದ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ನ ಧರ್ಮದರ್ಶಿಗಳು ಆದಂತಹ ನಮ್ಮ ಜಿ.ಕೆ. ಧನಗೋಪಾಲ್ ಅಣ್ಣವರು ಈ ಒಂದು ನಮ್ಮೂರಿನ ಬೆಂಗಳೂರಿನ ನಿವಾಸಿಗಳು ಆದರೂ ಕೂಡ ಒಂದು 35-40 ವರ್ಷಗಳ ಹಿಂದೆ ನಮ್ಮೂರ ಹತ್ರ ಒಂದು ಎಸ್ಟೇಟ್ ಅಂತ ಒಂದು ಜಮೀನು ಎಸ್ಟೇಟ್ ಅಂತ ಫಾರ್ಮ್ ಹೌಸ್ ಅಂತ ಮಾಡಿ ಇಲ್ಲಿಗೆ ಬಂದಾಗ ಅವ್ರಿಗೆ ಒಂದು ದೇವಸ್ಥಾನವನ್ನು ನೋಡಿ ಆ ಭಗವಂತ ನರಸಿಂಹಸ್ವಾಮಿ ಅವರಿಗೆ ಏನೊಂದು ನನ್ನ ಹೆಸರು ಜಿ.ಕೆ. ಧನಗೋಪಾಲ್. ಕಂಡಕನಹಳ್ಳಿ ದೇವಸ್ಥಾನದ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ.